ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಬರ್ಮಾಡ್ಕೊಂಡು ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಚರ್ಚಾ ವಿಷಯ ಏನು ಅಂತ ಆದ್ರೆ, ಇಡೀ ಭಾರತಾದ್ಯಂತ ಟ್ರೆಂಡ್ ಅಲ್ಲಿರುವಂತದ್ದು ಅಥವಾ ಚರ್ಚೆಗೆ ಗ್ರಾಸವಾದಂತಹ ವಿಷಯ, ಸಂಸತ್ನಲ್ಲಿ ಕೆಲವೊಂದಿಷ್ಟು ಜನ ನುಗ್ಗಿರುವಂತದ್ದು, ಸ್ಮೋಕ್ ಬಾಂಬ್ ಅನ್ನ ಸ್ಫೋಟಿಸಿ ಒಂದ್ ರೀತಿ ಕೋಲಾಹಲಕ್ಕೆ ಕಾರಣವಾದಂತಹ ಜನರ ಬಗ್ಗೆ ನಾವು ಮಾತನಾಡ್ತಾ ಇರುವಂತದ್ದು. ಯಾಕೆ ಇಂತಹ ಕೃತ್ಯಕ್ಕೆ ಮುಂದಾದ್ರು? ಅಷ್ಟು ರಿಸ್ಕ್ ತಗೊಂಡು ಅಲ್ಲಿವರೆಗೂ ಹೋಗಿ ಸ್ಮೋಕ್ ಬಾಂಬ್ ಹಾಕುವಂತದ್ದು ಏನ್ ಅವಶ್ಯಕತೆ ಇತ್ತು? ಏನನ್ನ ಸಾರೋದಿಕ್ ಹೊರಟಿದ್ದಾರೆ? ಏನ್ ಸಂದೇಶ ಕೊಡೋಕ್ ಹೊರಟಿದ್ದಾರೆ ಸರ್ಕಾರಕ್ಕೆ ಅಥವಾ ಜನರಿಗೆ? ಮತ್ತು ಇವರೆಲ್ಲ ಬೇರೆ ಬೇರೆ ರಾಜ್ಯದವರಾಗಿದ್ರು ಕೂಡ ಯಾವ ರೀತಿ ಒಬ್ಬರ ಜೊತೆ ಒಬ್ರು ಕನೆಕ್ಟೆಡ್ ಆಗಿದ್ರು? ಇದೇ ವಿಚಾರಕ್ಕೆ ನಾವಿದೀಗ ಮಾತನಾಡ್ತಾ ಇರುವಂತದ್ದು. ಸರ್, ತಮ್ಗೇನ್ ಅನ್ಸುತ್ತೆ? ಅಂದ್ರೆ ಇಷ್ಟು ಮುಂದುವರೆದ ನಂತರ ಕೂಡ ಇಂತಹ ಘಟನೆಗಳು ನಡೀತಾ ಇದ್ದಾವೆ, ಜನ ಇಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಅಂದ್ರೆ ಏನ್ ಹೇಳ್ಬೇಕು ಇದ್ರ ಬಗ್ಗೆ? ಇದಕ್ಕೆ ಒಂದು ಉತ್ತರ ಸಂಕ್ಷಿಪ್ತವಾಗಿ ಹೇಳ್ಬೋದು. ಮೋದಿಜಿಯವರು ಹೇಳೋದೇನಪ್ಪ ಅಂದ್ರೆ, ನಾವು ಇವತ್ತು ಅಭಿವೃದ್ಧಿ ಆಗಿದ್ದೀವಿ, ಮುಂದುವರೆದ ದೇಶದವರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಇದ್ಯಾಕೆ ನಡೀತಾ ಇದೆ? ದೊಡ್ಡ ಪ್ರಶ್ನೆ. ಹೌದು, ಅದು ಸಂಸತ್ನವರೇ ಅವ್ರ ಶಿಕ್ಷೆ ಗೊತ್ತಿದ್ದೆಲ್ಲ ಎಜುಕೇಟೆಡ್ ಇದ್ದಾರೆ. ಡಿ ಅನ್ನುವಂಥ ಮೈಸೂರಾಗ ಇಂಜಿನಿಯರ್ ಎಷ್ಟೊಂದು ಅಭ್ಯಾಸಕ್ಕಿದ್ದಾನಪ್ಪ ಅಂತಂದ್ರೆ, ಅವನು ಅಭ್ಯಾಸ ಮಾಡೋದು ನೋಡಿದ್ರೆ ನಮ್ಗೆ ಅಜ್ಜ ಅನಿಸ್ತು. ಅಷ್ಟೊಂದು ವಿದ್ವತ್ತಿದ್ದೊಳಗ ಮತ್ತೆ ಇವ್ರು ಮಾಡ್ಕೊಂಡು ಸಂಘಟನೆ ನೇತಾಜಿ ಅವರ ಹೆಸರ ಮೇಲೆ ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅನ್ನುವಂತಹ ಗ್ರೂಪ್ ನಲ್ಲಿ ಅವರು ಬ್ರಿಟಿಷ್ ಕಾಲದಲ್ಲಿ ಅವ್ರು ಮಾಡಿದ್ರು. ಅದು ಬ್ರಿಟಿಷ್ ಇವತ್ತು ನಾವು ಇವ್ರು ಯಾಕೆ ಮಾಡ್ತಾರೆ? ಅದೇ ಕೇಳ್ತಾರೆ. ಇದು ಬಹಳ ವಿಚಾರ ಮಾಡೋದು. ಕೇವಲ ಅವ್ರು ಟೀಕಾ ಮಾಡೋದು, ಅವರು ನಮ್ಮ ಸಂಸತ್ತನ್ನು ಹೊರಗೆ ಬಂದ್ರು, ಟೆರರಿಸ್ಟ್ ಅದಾರು, ಒಳಗೂ ಇದನ್ರಿ ಟೆರರಿಸ್ಟ್ ಏನ್ರಿ, ನೆಕ್ಸ್ಲೈಟರ್ ಏನ್ರಿ, ಮತ್ತೆ ಏನ್ರಿ. ಈ ನೆಕ್ಸ್ಲೈಟರ್ ಯಾಕೆ ಹೋಗ್ರು ನಮ್ಮ ದೇಶದಾಗ? ಯಾಕೆ ಒಬ್ರು ಚಿಂತನೆ ಮಾಡ್ತಾ ಇಲ್ಲ? ಈ ಟೆರರಿಸ್ಟ್ ಅಂದ್ರೆ ಯಾಕೆ ಹೋಗ್ರು? ಧರ್ಮದಲ್ಲಿ ಟೆರರಿಸ್ಟ್ ಅಂದ್ರ ಇವ್ರು ಧರ್ಮದ ವಿಚಾರದಾರ ಅಂತ ಅನ್ಸಿಲ್ಲ ನನಗ. ಇವರು ಅಭ್ಯಾಸ ಮಾಡಿದವ್ರ ಸ್ವತಃ ಮನೋರಂಜನ್ ಅವರ ತಂದೆ ಇವ್ರ ಬಗ್ಗೆ ಹೇಳಿ ಕೇಳಿದಾಗ ನನಗೆ ಆಶ್ಚರ್ಯ ಆಗ್ತದೆ. ಆ ಪುಸ್ತಕ ಆದಾಯ ಅವ್ರು ತೋರಿಸಿದಾಗ ಇಂಟದಾಗ ಅವ್ರ ಅಪ್ಪವೂ ಸಹಿತ ಆಶ್ಚರ್ಯ, ಹಿಂಗೆ ನಮ್ಗ ಅಂತೇಳಿ. ಯಾಕಂದ್ರೆ 34 ವರ್ಷದೊಳಗ ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ರು ಬದುಕಿಲ್ಲ. ನಾವು 30-40 ವರ್ಷ ಹುಡುಗರಿದ್ದಾರೆ, 25-28 ವರ್ಷ ಹುಡುಗರಿದ್ದಾರೆ. ಇವ್ರಿಗೆ ಪಾಪ ನಾಳೆ ಏನು ಅನ್ನೋ ಚಿಂತೆ ಅದರಿ. ಇದು ನಮಗ ಅರ್ಥ ಆಗೋದಿಲ್ರಿ, ಇಲ್ಲಿ ಸರ್ಕಾರಕ್ಕೂ ಅರ್ಥ ಆಗೋದು. ಸರ್ಕಾರ ಕ್ಯೂಟದ. ಈ ಸರ್ಕಾರಗಳು ಏನಿದಾವ ಬರೀ ತಮ್ಮ ಘೋಷಣೆ ನಾವು ಆ ಗ್ಯಾರಂಟಿ ಕೊಟ್ಟಿವಿ, ಮೋದಿ ಗ್ಯಾರಂಟಿ, ಸಿದ್ದರಾಮಯ್ಯ ಗ್ಯಾರಂಟಿ, ಕೇಜ್ರಿವಾಲ್ ಗ್ಯಾರಂಟಿ, ನಾವೆಲ್ಲ ಸಮೃದ್ಧಿ ಇಟ್ಟು ವಿದೇಶ ಅಂತ ಹೇಳ್ತಾರ. ಸಮೃದ್ಧಿ ಇಟ್ಟು ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಪಾಪ? ಹೌದು, ಇದು ನಾವು ಪ್ರಶ್ನೆ ಮಾಡ್ಕೊಳ್ಳುವಂಥದ್ದು. ಸರ್ಕಾರಗಳು ಮತ್ತು ಜನ ನಾವು ಕೇವಲ ಯಾವುದೋ ಮಾಧ್ಯಮದ ಇದಕ್ಕೆ ಬಲಿಯಾಗಿ ನಾವು ಸತ್ಯವನ್ನು ಮುಚ್ಚುವಂತ ಕೆಲಸ ಆಗಬಾರ್ದು. ಇವರೆಲ್ಲ ಹುಡುಗರು ವೆಲ್ ಎಜುಕೇಟೆಡ್ ಇದ್ದಾರೆ. ಇವರು ಈ ಸಮಾಜ ಚಿಂತನೆ ಮಾಡುವಂತ ಹುಡುಗರು ಇದ್ದಾರೆ. ಯಾಕಂದ್ರೆ ನಮ್ಮ ರಾಷ್ಟ್ರದ್ರೋಹದ ಪಟ್ಟ ಕಟ್ಬೋದು ನಮಗ. ಮತ್ತೆ ನಡೀತದ್ರಿ, ನೀವು ನಿರಂತರ ನಡ್ಕೊಂಡ್ಬಂದು ಬ್ರಿಟಿಷ್ ಯುದ್ಧ ಮಾಡಿದ್ರೆ ನಮಗ. ಆ ಯುದ್ಧದಿಂದ ನೋಡ್ರಿ, ಗಾಂಧಿ ಆಗಿರ್ಬೋದು, ನಮ್ಮ ತಿಲಕರಿಗೆ ಆಗಿರ್ಬೋದು, ಗೋಖಲೆ ಆಗಿರ್ಬೋದು, ಅವ್ರು ಸಹಿತ ಅವತ್ತವರು ಇವರೆಲ್ಲ ಟೆರರಿಸ್ಟ್ರು ಅಂತ ಪಟ್ಟ ಕಟ್ಟಿದ್ರು ಅವರು ಬ್ರಿಟಿಷರು. ರಾಜದ್ರೋಹ 124 ಅಡಿಯಲ್ಲಿ ರಾಜದ್ರೋಹ ಮಾಡಿದಾರಪ್ಪ ಅಂತ ಅವ್ರನ್ನ ಶಿಕ್ಷೆ ಕೊಡ್ತಿದ್ರು. ಇವತ್ತು ಅರ್ಥ ಮಾಡ್ತಾ ಇದ್ದಾರೆ ಇವ್ರು ಬ್ರಿಟಿಷರು, ಇವ್ರು ಭಾರತೀಯರು ಅಂತ. ಅದೇನೆ, ಯಾಕೆಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ನೇತಾಜಿ ಅವರಾಗಿರ್ಬೋದು, ತಿಲಕ್ ಅವರಾಗಿರ್ಬೋದು, ಆಗಿನ ಕಾಲದಲ್ಲಿ ನಾವು ಭಯೋತ್ಪಾದನೆ ಕರಿತಾ ಇದ್ರು. ಇಲ್ಲ ಇಲ್ಲ ಇಲ್ಲ, ನಾವು ದೇಶಭಕ್ತ ಅಂತ ಮನೋರಂಜನ್ ಅಂತೊಳಗಾಗಿರ್ಬೋದು, ಮತ್ತೆ ಬೇರೆ ನಾವು ಖಂಡಿಸೋಣ. ನಾವು ಅದ್ರ ಬೆಂಬಲಿಸ್ಬೇಕಂತಲ್ಲ, ಅವ್ರು ಹಿಂಸಾ ಮಾಡಿ ಹಿಡಿದ ಖಂಡನೆ ಯಾರೋ ಮಾಡಲ್ಲ. ನಕ್ಸಲೈಟ್ ಖಂಡಿಸ್ತಾ ಇರೋದು ಅದಕ್ಕೆ ಬಂದೂಕ್ ಬಿಟ್ಟು ಬರ್ರಿ ಹೋರಾಟ ನಾವು ಹೋರಾಡ್ತಾ ಇರ್ತೀವಿ, ನಾವು ಕರೆ ಕೊಡ್ತಾ ಇರ್ತೀವಿ. ನಾವು ಚರ್ಚೆ ಮಾಡಿ ಆಂದೋಲನ ಮಾಡ್ರಿ. ಈಗ ಆಂದೋಲನ ಹಕ್ಕ ಅದು ಸತ್ಯ ಸುಳ್ಳಿದ್ದಾರೆ. ರೈತರು 1 ವರ್ಷ ಕೂತ್ಕೊಂಡು ಅವ್ರು 1.5 ವರ್ಷ ಸರ್, 1 ವರ್ಷ ಕೂತ್ಕೊಂಡು ಮೇಲ್ಪಟ್ಟು ಜನ ಸತ್ತೋದು ರೈತರು. ಅವ್ರು ಸಣ್ಣ ಬೇಡಿಕೆ ಬೆಂಬಲ ಕಾನೂನು ಮಾಡ್ರಿ ಅಂತ ಹೇಳಿ ಬರೋರು. ನೀವೇನು ಘೋಷಣೆ ಮಾಡಿದ್ರಿ ಬೆಂಬಲ ಬೆಲೆ, ಅದು ಕಾನೂನು ಮಾಡ್ರಿ, ಅದಕ್ಕೆ ಕೆಳಗೆ ತಗೊಂಡ್ರೆ ಅವ್ರ ಶಿಕ್ಷೆ ಕೊಡ್ರಿ ಅಂತ ಹೇಳಿ. ಏನ್ ತಪ್ಪದ್ರಿ ಕೇಳಿದ್ರೊಳಗ? ಇದನ್ನ ಯಾಕೆ ಕೊಡಬಾರದು? ಎಲ್ಲ ಸರ್ಕಾರ ಕೇಳ್ತಾ ಇದ್ದಾರೆ. ಕೇವಲ ಮೋದಿಗೆ ಅಷ್ಟೇ ಅಲ್ಲ, ಮೋದಿ ಅವ್ರ ಜೊತೆಗೆ ರಾಹುಲ್ ಅವ್ರಿಗೆ ಕೇಳ್ತಾ ಇದ್ದಾರೆ. ಯಾಕೆ ರಾಹುಲ್ ಅವರು ರಗಡ ಸ್ಟೇಟ್ ಬಿಡ್ತಾವ್ರ ಕೈಗಿದ್ದು? ಇವು ಅದಾವ 3 ಸ್ಟೇಟ್ಗಳು. ಮತ್ತು ಅಗ್ರಿಕಲ್ಚರ್ ಸ್ಟೇಟ್ ಸಬ್ಜೆಕ್ಟ್. ಅದು ಸ್ಟೇಟ್ ಸಬ್ಜೆಕ್ಟ್ ಇದ್ದಾಗ ಸ್ಟೇಟ್ ತಗೊಳ್ಳೋ ಹಕ್ಕು ಐತದ. ಯಾಕೆ ತಗೋಬಾರ್ದು? ಇವರ ಕಾಂಗ್ರೆಸ್ ಬಿಜೆಪಿ ಮೇಲೆ ಹಾಕೋದು, ಬಿಜೆಪಿಗಳು ಕಾಂಗ್ರೆಸ್ ಮೇಲೆ ಹಾಕೋದು.
ಇದು ಯಾಕೆ ಹಿಂಗಂದ್ರೆ ತಮ್ಮ ಪಾರ್ಟಿ ಪಂಡ್ ಕೊಡುತ್ತಿರುವಂತ ವ್ಯವಸ್ಥೆ ಅದಲ್ಲ ಅವ್ರು ರಕ್ಷಣೆ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಇವ್ರ ಕಾಳಜಿ ಇಲ್ಲ, ಸಮಾಜ ಕಾಳಜಿ ಇಲ್ಲ, ಮಕ್ಕಳ ನಿರುದ್ಯೋಗ ಕಾಳಜಿ ಇಲ್ಲ. ಯಾಕೆ ನೋಡ್ರಿ ನಿನ್ನ ಹೆಣ್ಮಗಳು ಹುಡುಗಿಯದು ಒಂದು ಸಂಸ್ಕೃತಿ ದಿಕ್ಕ ಮಾಡ್ತಾ ಅವ್ರದ್ದು ಹುಡುಗಿ ನೋವಾದ ಅವಳಿಗೆ ಅವಳು ಒಳಗೆ ಬಿಡ್ತಾ ಇದ್ದಾರೆ. ಅಕ್ಕಿ ಮೇಲೆ ಕೇಸ್ ಹಾಕ್ತಾರೆ ಜಾಡಾನು ಮತ್ತೆ ಅವ್ರು ಏನು ಕೇಸ್ ಹಾಕಿ ಒಳಗೆ ಹೋಗಿದ್ದಾರೆ. ಅವ್ರ ಧ್ವನಿ ಇವತ್ತು ನಮ್ಮ ಮಾಧ್ಯಮದ ಧ್ವನಿ ಆಗ್ತಾ ಇಲ್ಲ. ಜ್ವಲಂತಂದ್ರೆ ಅವ್ರ ಸಮಸ್ಯೆ ಹೇಳಿದ ನಿಜವಾದ ಸಮಸ್ಯೆ ನಾವು ಯಾಕೆ ಚರ್ಚೆ ಮಾಡಬಾರ್ದು ಅವ್ರ ಬಗ್ಗೆ? ಅವ್ರು ನಾವು ತಿದ್ದಬೇಕಾಗಿದೆ. ಬೇರೆ ದೇಶವ್ರಲ್ಲ, ನಮ್ಮನೆಯವರು ಅವರು, ಸುಮ್ಮನೆ ದೇಶದ ಭಟ್ರವರು, ನಮ್ಮ ದೇಶಕ್ಕೆ ದುಡಿಯಂತ ವಿದ್ಯಾರ್ಥಿಗಳು ಹುಡುಗರೆಲ್ಲ ಎಜುಕೇಟೆಡ್ ಅದಾರ. ಅವ್ರು ನಾವು ಸರಿಯಾಗಿ ಉದ್ಯೋಗ ಕೊಟ್ರೆ ಮತ್ತೆ ಮಾಡಿದ್ರೆ ಈ ದೇಶಕ್ಕೆ ಸಂಪತ್ತು ಕೊಡೋದು ಜನ ಇದ್ದಾರೆ, ಹುಡುಗರಿದ್ದಾರೆ. ಅವ್ರು ಯಾರು ಹೆಬ್ಬಟ್ಟಿನವ್ರಲ್ಲ, ತಿಳುವಳಿಕೆಯಿಲ್ಲದವರಲ್ಲ. ಅಂತ ಮಕ್ಕಳಿಗೆ ನಾವು ನೋಡ್ರಿ ಮೋದಿಜಿಯವ್ರು ಬಂದಾಗ ನಾವು 2 ಕೋಟಿ ಉದ್ಯೋಗ ಕೊಡ್ತೇವೆ ಒಂದು ವರ್ಷಕ್ಕೆ. ಅದು ಕೊಟ್ಟಿದ್ರೆ ಇದು ಆಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇರಲಿಲ್ಲ. ಸಾಕಷ್ಟು ಘೋಷಣೆ ಮಾಡ್ತಾನೆ ಇದ್ದಾರೆ, ಇವು ಘೋಷಣೆ ಮಾಡ್ತಾರೆ. ನಾನು ಗ್ಯಾರಂಟಿ ಅಂತೇನೆ, ನಿಜವಾದ ಗ್ಯಾರಂಟಿಗಳನ್ನ ಇವರೆಲ್ಲ ಕೊಟ್ಟಿದ್ರೆ ಇಲ್ಲಿವರೆಗೂ ಘೋಷಣೆ ಮಾಡಿದ ಯೋಜನೆಗಳೆಲ್ಲ ಯಶಸ್ವಿಯಾಗಿದ್ರೆ ಇವ್ರು ಹೇಗೆ ಹೊಡೆದು ಗೊತ್ತಿದ್ರಿ? ಈಗ ಅದರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಈ ನೆಲೆಯಲ್ಲಿ ನಮ್ಮ ಚಿಂತನೆ ಬಿಡಬೇಕಾಗ್ಯದ. ನಮ್ಮ ಚಿಂತನೆ ವಿರುದ್ಧ ಶಿಕ್ಷೆ ಕೊಡೋಣ ಅವರು. ಆದ್ರೆ ಹಿಡಿದು ಹಾಕ್ತಪ್ಪಲ್ಲ, ಹಿಂಸಾಮಾನ ಹಿಡಿಬಾರ್ದಾಗಿತ್ತು. ನಮ್ಮ ದೇಶಕ್ಕೆ ಗಾಂಧೀಜಿಯವರು ದೊಡ್ಡ ಅಸ್ತ್ರ ಕೊಟ್ಟೋಗಿದ್ರ, ಅಹಿಂಸಾತ್ಮಕವಾದ ಹೋರಾಟ ಮಾಡುವಂತ, ಸತ್ಯಾಗ್ರಹದ ನಮ್ಮಲ್ಲಿ ಒಂದು ಶಕ್ತಿ ಕೊಟ್ಟೋಗಿದ್ರು. ಅದನ್ನು ಮಾಡೋಣ ಅಂತ ಹೇಳ್ತಾ ಇರೋದು. ಇವಾಗ ಕಮ್ಯುನಿಸ್ಟ್ ಸಹಿತ ಅದ್ರ ಇದ್ದ ಮಾತಾಡುವಂಥದ್ದು. ನೀವು ಮಾರ ಬಂದು ಗಿಡದಕ್ಕಾಗಿ ವೀಕ್ ಆಗ್ತಾ ಇದ್ದೀರಿ ಅಂತ. ನೀವು ಒಂದು ಯಾವ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಆಗ ಇಂಥ ಪಟ್ಟಪದ ಹಿತಾಸಕ್ತಿಗಳು ಬುದ್ಧಿವಂತ ಜನ ನಮ್ಮಲ್ಲಿಯೇ ಬಡತನವನ್ನ ಪೊಲೀಸ್ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಸೈನಿಕ ರೂಪದಲ್ಲೋ ಅವ್ರು ಉದ್ಯೋಗ ಕೊಟ್ಟಂಗೆ ಮಾಡಿ ಅವರು ನಮ್ಮನ್ನು ಹೊಡೆಯುವಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ದಯವಿಟ್ಟು ಅದನ್ನ ಬಿಡ್ರಿ. ನೀವು ಹೋರಾಟ ಕೇಳಿರಿ. ಹೋರಾಟ ಅಂದ್ರೆ ಏನು? ನಮ್ಗೆ ನ್ಯಾಯ ಕೊಡ್ರಿ, ಬದುಕಿಗೆ ಉದ್ಯೋಗ ಕೊಡ್ರಿ, ಅದನ್ನ ಕೇಳ್ರಿ. ಈಗ ನೋಡ್ರಿ ಹುಸಿ ಬಾಂಬ್ ಹಾಕಿದ್ರು, ಈಗ ಒಳಗೆ ಬಿಡ್ತಾರೆ. ಅವ್ರ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲ ಕಾನೂನುಗಳು ಹಾಕ್ತಾರೆ. ಮತ್ತೆ ಅದರೊಳಗೆ ಈಗ ಕಾಂಗ್ರೆಸ್ಗೂ ಬಿಜೆಪಿ ಟೀಕಾ ಮಾಡೋದು, ಈ ಪ್ರತಾಪ್ ಸಿಂಹ ಮೇಲೆ ಟೀಕಾ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಆಗಿರ್ಬೋದು ಮತ್ತೆ ಆಗಿರ್ಬೋದು. ನಾನು ಅಂತೀನಿ ಅವತ್ತು ಪ್ರತಾಪ್ ಸಿಂಹ ಕೊಟ್ಟ ಅವನಿಗೆ ಈ ಉದ್ದೇಶ ಕೊಡ್ತಾ ಇಲ್ಲ. ಯಾಕಂದ್ರೆ ಅವನಲ್ಲೇ ಆ ಸ್ವತಃ ಪ್ರತಾಪ್ ಸಿಂಹರಲ್ಲಿ ಅದು ಸಹಿತ ಈ ಒಂದು ಖರೇನೂ ಸಹ ಆಗ್ಬಿಟ್ಟಿದ್ದು. ಆದ್ರೆ ಅವರು ಒಂದು ಹಿಂದುತ್ವ ರಾಷ್ಟ್ರದ ಒಂದು ಪ್ರೀತಿ ಇದ್ದು ಸ್ವತಃ ಮೋದಿಜಿ ಅವರ ನೇತೃತ್ವದಲ್ಲಿ ಅದು ಪಾರ್ಲಿಮೆಂಟ್ ಆಗಿದೆ. ಅದಕ್ಕೆ ಕೆಟ್ಟ ಹೆಸರು ಬರ್ತದೆ ಗೊತ್ತಿದ್ದು ಕೊಡಕ್ಕೆ ಸಾಧ್ಯ ಇದನ್ನ ಅವರು ಖಂಡಿತ. ಅದಕ್ಕಾಗಿ ಇದು ಕೇವಲ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಮಾಡೋದಲ್ಲ. ಟೀಕೆ ಮಾಡಿ ನೀವು ಕಾಂಗ್ರೆಸ್ಗೆ ಹೆಟ್ಟಂದ್ರೆ ನೀವು, ಯಾಕಂದ್ರೆ ಹಿಂದೆ ಇವರು ಅಂತ ಮಾಡಿದಾರೆ ಸಾಕಷ್ಟು, ನೀವು ಮಾಡ್ತಾ ಇದ್ರೆ ಮಾಡ್ರಿ. ಅದ್ರ ಜೊತೆಗೆ ಅವ್ರು ಯಾವ ಕಾರಣಕ್ಕಾಗಿ ಅವ್ರು ಈ ಕೃತ್ಯ ಮಾಡಿದ್ರು ಅದನ್ನ ವಿಚಾರ ಮಾಡಿ ಆ ದಿಶೆಯಲ್ಲಿ ನೀವು ನಮ್ಮ ದೇಶಕ್ಕೆ ಒಂದು ಅರ್ಥವ್ಯವಸ್ಥೆ ಮಾಡ್ರಿ, ರಾಜಕೀಯ ವ್ಯವಸ್ಥೆ ಮಾಡ್ರಿ, ಅಲ್ಲೇನೇನು ಮಾಡ್ರಿ. ಅದನ್ನ ಎಸ್ ಅದೇ ಡೋಟಿಗೆ ನೀವು ಎಲ್ಲರೂ ಕೂಡ ಅವ್ರನ್ನ ಬೈತಾ ಇದ್ರಿ. ತಪ್ಪು ಮಾಡಿದ್ರೆ ಬೈತಾ ಇದ್ರಿ. ಸ್ವತಃ ಅವ್ರ ಅಪ್ಪನ ಇಂಟರ್ವ್ಯೂದಾಗ ಸ್ವತಃ ಹೇಳಿದವರು, ಅವ್ರು ತಪ್ಪು ಮಾಡಿದ್ರೆ ಖಂಡಿಸ್ತಾನ ಅವ್ನು ಗಲ್ಲಿಗೇರ್ತದೆ ಅಂತ ಹೇಳಿ ಹೇಳ್ಬೇಕು. ಅದು ನೋವು ಎಷ್ಟಾಗಿರ್ಬೋದು. ಒಬ್ಬ ಇಂಜಿನಿಯರ್ ಆಗ್ಬೇಕು, ನಾಳೆ ಒಬ್ಬ ಮದುವೆ ಮಾಡ್ಬೇಕು, ಮಕ್ಕಳ ಒಂದಾಗಬೇಕು, ಬೆಳಿಬೇಕು, ನಾವು ಅಜ್ಜಾಯಿ ಮುಪ್ಪಾಗ ನಮ್ಮ ಮಕ್ಕಳು ಆಡಬೇಕು ಅಂತ ಯಾರಿಗಿರೋದಿಲ್ಲ. ಯಾಕೆ ಕನಸಿಲ್ಲ? ಎಲ್ಲ ನಾವು ವಿಚಾರ ಮಾಡ್ಬೇಕಾಗಿತ್ತು. ಅವ್ರ ಅಪ್ಪ ಸಂಬಂಧದ ಮೇಲೆ ಏನೋ ಹುಡುಕಕ್ಕೆ ಹೋಗ್ಬಾರ್ದು. ಮೀಡಿಯಾನು ಹಂಗದ್ರಿ 50 ಪೇರುಗಳಿಲ್ಲ, ಹಾಗಾಗಿ ವ್ಯಾಕ್ಸಿನೇಟೆಡ್ ಸಂಬಂಧ ಇರಬೇಕು. ಅವ್ರ ಅಪ್ಪ ಹೇಳಿದಲ್ಲ, ಅದು ಹುಡುಕಕ್ಕೆ ಹೋಗುದು. ಅದು ಸಮಸ್ಯೆ ಹುಟ್ಟದ ಕಾರಣ ಏನು? ಅದು ಯಾಕೆ ನಾವು ಚರ್ಚೆ ಮಾಡಬಾರ್ದು? ಯಾಕೆ ನಮ್ಮ ಸರ್ಕಾರ ಚರ್ಚೆ ಮಾಡಬಾರ್ದು? ಯಾಕೆ ನಮ್ಮ ವಿರೋಧ ಪಕ್ಷಗಳು ಚರ್ಚೆ ಮಾಡಬಾರ್ದು? ವಿರೋಧ ಪಕ್ಷಗಳು ಕೇವಲ ಮೋದಿಯವ್ರು ಬೇರೆ ನೀವು ದೊಡ್ಡವ್ರು ಆಗೋದಿಲ್ರಿ. ಇವತ್ತು ಪ್ರತಾಪ್ ಸಿಂಹ ಟೀಕಾ ಮಾಡಿ ನಾವು ದೊಡ್ಡವ್ರು ಆಗೋದಿಲ್ಲ, ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಅದು ಪ್ರತಾಪ್ ಸಿಂಹ ಮತ್ತೊಂದು ಉತ್ತರ ಮಾಡ್ತಾರೆ. ಸ್ವತಃ ಅವ್ರ ಅಪ್ಪನ ಹೇಳಿದ, ಇಲ್ಲ ರೀ ನಮಗೆ ಅವ್ರಿಗೆ ನಮ್ಮ ಪಾಗದವರು MP ಅವರು ಮತ್ತೆ ಅವ್ರ ನಮ್ಗೆ ಒಳ್ಳೆ ಸಂಬಂಧ ಇದೆ, ಅವ್ರ ಹಿಂದೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗನ ದುರ್ಬಿ ಮಾಡ್ಬೇಕು ಅಂತ ಹೇಳ್ತಾರಪ್ಪ ಅಂತಂದ್ರೆ ಇದು ತಿಳ್ಕೊಬೇಕಾಗಿತ್ತು ಆ ವಿಷಯ. ಅವ್ರಿಗೂ ಭಯ ಇರ್ತದೆ. ಒಬ್ಬ ಸರ್ಕಾರದ ವಿರುದ್ಧಾಗಿ ಒಬ್ಬ MP ವಿರುದ್ಧಾಗಿ ಹೇಳಿ ಕೂಡ ಸಾಧ್ಯ ಆಗುದಿಲ್ಲ. ಸುಮ್ಮನೆ ಟೀಕಾ ಮಾಡಿ ಸಮಯ ಹಾಳು ಮಾಡ್ಬೋದು. ಇವತ್ತು ಮಾಡ್ಬೇಕಾಗಿದ್ದೀರ ಇವ್ರು ಯಾವ ಕಾರಣಕ್ಕೆ ಈ ಪುಸ್ತಕ ಕೇಳಿದ್ರು ಅನ್ನೋದನ್ನ ನಾವು ಚಿಂತಿಸ್ಬೇಕು. ಹೌದು. ಇನ್ನೊಂದು ಸರ್, ಇವಾಗ ಇವ್ರ ಉದ್ಯೋಗ ಸೃಷ್ಟಿ ಆಗಿದ್ದಿದ್ರೆ ಈ ಕೃತ್ಯನ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ನೋಡ್ರಿ, ನಾವು ಎಷ್ಟು ಉದಾಹರಣೆ ಕೊಡ್ತೀವಿ ನಿಮಗ. ಒಬ್ಬ ಹೆಣ್ಣು ಮಗಳಿಗೆ ತಾಯಿಗೆ ಉತ್ತಮವಾದ ಗಂಡ ಇದ್ದಂದ್ರೆ ಎಲ್ಲಾ ರೀತಿ ಅವರನ್ನ ಒಳ್ಳೆ ಉತ್ತಮ ಇದರಲ್ಲಿ ಇಟ್ಟಿದ್ರೆ ಆ ಹೆಣ್ಮಗಳು ಯಾಕೆ ಬೇಷ ಆಗ್ತಾ ಇರಲಿಲ್ಲ? ಒಬ್ಬ ಹುಡುಗ ಎಲ್ಲ ಅನುಕೂಲ ಮಾಡಿಕೊಟ್ಟ ನಾವು ಕಲಿಯೋದ ವ್ಯವಸ್ಥೆ ಮಾಡಿ ಅವ್ನು ಬರ್ತಾನೆ ಬೆಳೆಸಿದ್ರೆ ಆ ಮಗ ಯಾಕೆ ತುಳು ಮಾಡಕ್ ಹೋಗ್ತಾನೆ? ಖಾಲಿ ಯಾಕಾಗ್ತಾನೆ? ಯಾವ್ದು ನಮ್ಗೆ ವಿಷಯ ಸಮಸ್ಯೆ ಅದ, ನಮ್ಮಲ್ಲಿ ಬರ್ತಾನೆ ಸಮಸ್ಯೆ ಅದ. ಅದೇ ಕಾರಣಕ್ಕೆ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ.
ಇವಾಗ ನಿನ್ನೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಹಾಕದಂತಹ ಒಬ್ಬ ಹುಡುಗನ್ಗೆ ಅಲ್ಲಿರುವಂತ ನಾಯಕರು ಸೋಕಾಲ್ಡ್ ನಾಯಕರೆಲ್ಲ ಸೇರಿ ಥಳಿಸಿದ್ರು. ಯಾಕೆ ಕೃತ್ಯಕ್ಕೆ ಮಾಡದೆ ನಿನ್ಗೆ ಏನ್ ನೋವಾಗಿದೆ ಅಂತ ಯಾರು ಕೂಡ ಕೇಳಿಲ್ಲ. ಕೆಲವೊಬ್ರು ಜೀವ ಉಳಿಸ್ಕೊಂಡು ಓಡ್ತಾ ಇದ್ರೆ ಇನ್ ಕೆಲವ್ರು ಅವ್ರನ್ನ ಹಿಡ್ಕೊಂಡು ಹೊಡೆಯಕ್ ಶುರು ಮಾಡಿದ್ರು. ಆ ಹುಡುಗಿನೂ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ರು, ನೀವ್ ಹೇಳಿದ್ರಿ ಅವಳ ಧಿಕ್ಕಾರಕ್ಕೆ ಹೋಗ್ತಾ ಇದ್ಲು ಅಂತ ಹೇಳಿ. 1 ನಿಮಿಷ ನಿಲ್ಸಿ ನಿಮ್ಗೆ ಏನ್ ಸಮಸ್ಯೆ, ಯಾಕೆ ಕೃತ್ಯಕ್ಕೆ ಇಳಿದ್ರಿ ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದೀರಿ ಅಂತ ಯಾರೊಬ್ರು ಕೂಡ ಕೇಳಿಲ್ಲ. ಇತ್ತ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ ಸರ್. ಅವರು ಬಂಡವಾಳ ಬಯಲಾಗುತ್ತೆ ಅನ್ನೋ ಭಯದಿಂದನಾ ಅಥವಾ ಏನು ಅಂತ ಇರ್ಬೋದು. ಅದು ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದಂದ್ರೆ ಪೊಲೀಸರು ಹಾಕಿಕೊಳ್ಳುವಂಥದ್ದು, ಪೊಲೀಸ್ ವ್ಯವಸ್ಥೆ ಅವ್ರು ಎನ್ಕ್ವೈರಿ ಮಾಡ್ತಾರೆ, ನ್ಯಾಯ ಮಾಡ್ತಾರೆ. ಅದಲ್ಲ ಅವ್ರು ಇದ್ರಾಗಿಲ್ಲ ಅಂತ ಮಾಡ್ತಾರೆ. ಅವ್ರ ಡ್ಯೂಟಿ ಅದು. ಪೊಲೀಸ್ ಹಿಡಿದು ಒಳಗೆ ಹಾಕೋದು, ಸುಳ್ಳು ಕೇಸು ಕರಿಗೇಸು ಹಾಕೋದು, ಅವ್ರು ಹೇಳ್ತಾರೆ ನಮ್ಮ ಸತ್ಯ ಅಂತ ಹೇಳ್ತಾರೆ, ಅವ್ರು ಸಿಕ್ಕಂತ ನಮ್ಮ ಸುಳ್ಳು ಅಂತ ಹೇಳ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು ಸತ್ಯ. ಅದ ನೀವು ಹೇಳಿದಂಗೆ ಇಲ್ಲಿ ಇವ್ರಿಗೆ ಸ್ವತಃ ಎಂಟು ಪೊಲೀಸ್ ಹಿಡ್ಕೊಳ್ತಾ ಇವ್ರು ಸ್ವತಃ ಯಾಕೆ ಎನ್ಕ್ವೈರಿ ಮಾಡ್ಬಾರ್ದು ಅವರು? ಎಂಪಿ ಆಗಿರ್ಬೋದು, ಅಲ್ಲೇ ತಮ್ಮ ಸದನಗಳು ಪಾರ್ಲಿಮೆಂಟ್ ಘಟನೆ ಸ್ವತಃ ಸಭಾಪತಿಗಳು ಯಾರು ಮಾಡಿದ ಹುಡುಗರು ಕರೆಸಿ ಪೊಲೀಸರು ಎದುರಲ್ಲೇ ತಾವ್ ಹೇಗೆ ಎನ್ಕ್ವೈರಿ ಮಾಡ್ಬಾರ್ದು. ಅವ್ರ ಡ್ಯೂಟಿ ಅಲ್ಲ, ಹೌದಾದ ನಂತರದ್ದು. ಆದ್ರೆ ಒಬ್ರು ಜನಪ್ರತಿನಿಧಿ ಅವರು, ಜನರಿಂದ ಆಯ್ಕೆಯಾಗಿ ಹೋದಂತವ್ರು, ಜನ ತಪ್ಪು ಮಾಡಿದಾಗ ಕರೆಸಿ ಮಾತಾಡಿದ್ರು. ಏನ್ ಸಮಸ್ಯೆ ಇತ್ತು ನಿನಗ, ಏನದ ಎನ್ಕ್ವೈರಿ ಮಾಡೋದು ಮಾಡ್ತಾರ, ಪೊಲೀಸರು ಮಾಡ್ತಾರ. ಆ ಪೊಲೀಸ್ ಯಾವ ರೀತಿ ಕರೆಕ್ಟ್ ಟೈಮ್ ಮಾಡ್ತಾರೆ ಯಾರಿಗೆ ಗೊತ್ತ್ರಿ? ಬೆದರಿಸ್ತಾರ, ನಾ ಇದಕ್ಕೆ ಮಾಡ್ಲಿ ಅಂತ ಹೇಳ್ತಾರ, ಮತ್ತವನಿಗೆ ಹೇಳಿಕೆ ಕೊಡ್ತಾರ, ಜೀವದ ಬಯಕಾಗಿ ಬಡತದ ಹೊಡೆದಕ್ಕಾಗಿ. ಯಾಕಂದ್ರೆ ಎಲ್ಲಾ ರಾಜ್ಯದ ಹೌದು ಸರ್, ಎಲ್ಲಾ ರಾಜ್ಯದ ನಾಯಕರು ಅಲ್ಲೇ ಇದ್ರು ಅಲ್ವಾ. ಸೊ ಬೇರೆ ಬೇರೆ ರಾಜ್ಯದ ಹುಡುಗರಲ್ಲಿ ಇದ್ರು. ನೀವು ಯಾವ ರಾಜ್ಯದಿಂದ ಬಂದಿದ್ದೀರಾ, ಏನ್ ಬೇಕಾಗಿದೆ ಅಂತ ಹೇಳಿ ಕೇಳಿ ಅವ್ರು ಮುಂದೆ ಬಂದು ಸ್ವಲ್ಪ ಮಾತಾಡಿ ಮಾಡಿ ಬಗೆಹರಿಸಿದ್ರೆ ಆಗೋಗಿರೋದು. ಆಶ್ವಾಸನೆ ಕೊಟ್ಟಿದ್ರೆ ಆಶ್ವಾಸನೆ ಹೌದು ಅವ್ರು ಮಾಡಿರೋ ಏನು ಮಾಡಿದ್ರೆ ಆಕ್ಚುಲಿ ಯಾಕೆ ಮಾಡಿದ್ರು ಇವ್ರು ಕೇಳೋ ಅದೇ ಯಾಕೆ ಈ ರೀತಿ ಕೇಳ್ತಾರೆ, ಯಾಕಪ್ಪ ಮಾಡಿದ್ರು, ಏನ್ ಮಾಡಿದ್ರು, ಏನಾಗಿತ್ತು. ಇವರು ತಂದೆ ಸಾಮದಿಂದ ಇವರು ಇವತ್ತು ಸ್ಪೀಕರ್ ಆಗಿರ್ಬೋದು, ಅಲ್ಲಿ ಎಂಪಿಗಳಾಗಿರ್ಬೋದು, ಸ್ವತಃ ಪ್ರಧಾನಿ ಆಗಿರ್ಬೋದು, ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಬರೀ ಧೂಮಡಿ ಆಯ್ತು, ಪ್ರತಾಪ್ ಕಾರಣ ಬಾಂಬ್ ಹಾಕಿದ್ರು. ಕಾಂಗ್ರೆಸ್ಗಳು ತಪ್ಪ, ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ನಾವು ತಪ್ಪ. ಮೂಲ ಅವ್ರು ಯಾಕೆ ಮಾಡಿದ್ರು ಆಲೋಚನೆ ಅದ್ರ ಮತ್ತೆ ಯಾರದ ಅವ್ರು ಮೊದಲು ತಾವು ಸ್ವತಃ ಹೋಗಿ, ಈಗ ಅದು ಸಮಯ ಹೋಗಿ ಅವ್ರಿಗೆ ಏನಪ್ಪ ಏನ್ ಸ್ವತಃ ಅವ್ರು ಮಾತಾಡ್ಸೋದ್ರಿಂದ ಸಹಜವಾಗಿ ನಮ್ಮ ಏನು ಹೇಳ್ಕೊಡ್ತಾರ. ಆಗ ನಿಮ್ಮದಾದ ನಿರ್ಧಾರಗಳು ಸಾಹಿತ್ಯಗಳು ಇರ್ತಾವ. ಮತ್ತೆ ಸಮಸ್ಯೆಯನ್ನು ನೀವು ಆಲಿಸಲಾರದ, ಚರ್ಚೆ ಮಾಡಲಾರದ, ಕೇಳಾರದ ಸಾಲ್ವ್ ಮಾಡಕೊಂಡ್ರೆ ಮತ್ತೊಂದು ಸಮಸ್ಯೆ ಇಟ್ಕೊಳ್ತದ್ರೆ ಅದು. ನೀವು ಹಿಂಸೆಯನ್ನ ಹಚ್ಚಿಕ್ತೀರಿ ಅಂತಂದ್ರೆ ತಾತ್ಕಾಲಿಕ ನಿಮ್ಗೆ ಶ್ರಮ ನಡೆಸಿರ್ಬೋದು, ಅದು ಮತ್ತೊಂದು ಕಡೆ ಮತ್ತೊಂದು ಹಿಂಸೆ ಹೇಳ್ತಾರೆ. ಇವಾಗ ಇವ್ರು 6 ಜನ ಮುಂದೆ ಬಂದಿದಾರಷ್ಟೇ, ಹಿಂದೆ ಇಟ್ಕೊಂಡು ಆಪರೇಟ್ ಮಾಡ್ತಾ ಇರೋರು ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಬಹಳಷ್ಟು ಅಶಾಂತದಿಂದ ಮಕ್ಕಳು ಸಾಕಿರ್ತಾರೆ, ತುಂಬಾ ಜನ ಇರ್ಬೋದು. ಯಾಕಂದ್ರೆ ಯಾರಿಗೂ ಉದ್ಯೋಗ ಇಲ್ಲ, ಯಾರು ಬರ್ತಂದಿರ್ತಾರೆ, ಕಲಿತ ಯಾರು ಪಾಪ ಇವತ್ತು ನೋಡ್ರಿ, ಇವತ್ತು ಟೀಚರ್ ಅಂತ ಮಕ್ಕಳು, ಮತ್ತೆ ಮಕ್ಕಳು ಇವತ್ತು ಚಾತನೆಯಲ್ಲಿ ಅದು ಭಾರಗಳಲ್ಲಿ ಕಪ್ಪ ಬಿಸಿಕೊಳ್ಳೋದು ಮಾಡೋದು, ಅದು ಭಾರದಲ್ಲಿ ಪ್ಲೇಟ್ ತೊಳೆಯುವಂಥದ್ದು ಸರ್ವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಸಿಟ್ಟಿರ್ಬೋದು ಒಳಗೆ, ಅವರಿಂದ ಕಾರ್ಯಕ್ಕೆ ಹಿಡಿತಾರೆ. ಹೌದೌದು, ಅದೇನೆ. ಯಾಕಂದ್ರೆ ಇವ್ರು ಬರೀ 6 ಜನ ಮುಂದೆ ಬಂದಿರೋರು ಹೊರತು ಒಂದ್ ಸಂಘಟನೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲ ಕೂಡ ಒಂದು ಗ್ರೂಪ್ ಅಲ್ಲಿ, ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅನ್ನುವಂತ ಗ್ರೂಪ್ ಅಲ್ಲಿ ಇಟ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ, ಕನೆಕ್ಟೆಡ್ ಆಗಿದ್ದಾರೆ. ಹೌದು, ಅವ್ರು ಎನ್ಕ್ವೈರಿ ಮಾಡಿ ಅವ್ರಿಗೆ ಸಮಸ್ಯೆ ಸಾಲ್ವ್ ಮಾಡಿದ್ರೆ ಅವ್ರು ತಪ್ಪು ಒಪ್ಕೊಂಡು ವ್ಯವಸ್ಥೆಯಲ್ಲಿ ತಾವು ನಮ್ಮ ಜೊತೆ ಕೂಡಿ ಬರುವಂತ ಸಾಧ್ಯಗಳು ಬಹಳ ಇದಾವೆ. ಇವತ್ತು ನೋಡ್ರಿ, ನಕ್ಸಲೈಟ್ರು ಹೆಚ್ಚು ಕಡಿಮೆ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಅದ್ರ ಜೊತೆಗೆ ಒರಿಸ್ಸಾ, ವೆಸ್ಟ್ ಬೆಂಗಾಲ, ಮಹಾರಾಷ್ಟ್ರ ಎಲ್ಲ ಕಡೆ ಹಬ್ಕೊಂಡಿದ್ದಾರೆ. ಅವ್ರಿಗೆ ನಾವು ಸಮಸ್ಯೆ ಏನಂತ ಕರೆದು ಮಾತಾಡಿಸಿದ್ರೆ ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಕಟ್ಟಬೇಕಾಗಿಲ್ಲ. ಮೈ ತುಂಬ ಬಟ್ಟಿ ಇರಾಕ್ ಒಂದು ಮನೆ ಜೊತೆ ತಮ್ಮದೇ ಆದ ಬದುಕ ಕಟ್ಕೊಳ್ಳೋ ವ್ಯವಸ್ಥೆಯಲ್ಲಿ ಆಗ್ತಂದ್ರೆ, ಒಂದು ಸಣ್ಣ ಉದ್ಯೋಗ ಆಗ್ತಂದ್ರೆ ಯಾರು ಹಿಡಿತಾರ್ರಿ? ನಾವು ಹೊಟ್ಟೆ ಓಟ್ ಹಾಕಂತ ಮಾಡಿದ್ದಾಗ ಇನ್ನೊಬ್ರು ತುರು ಮಾಡ್ಕೊಂತ ಬುದ್ಧಿ ವಿಚಾರ ಬರಲ್ಲ. ಅಷ್ಟು ಬೇರೆ ಬಂದ ಓಟದಲ್ಲ, ಇಲ್ಲಿ ಓಟದ ಶಿಕ್ಷೆ ಕೊಡೋದು ಎಲ್ಲ ವ್ಯವಸ್ಥೆ ಅದ ನಮ್ಮಲ್ಲ. ಪೊಲೀಸ್ ವ್ಯವಸ್ಥೆ ಅದ, ನ್ಯಾಯಾಂಗದ ವ್ಯವಸ್ಥೆ ಅದ, ತಪ್ಪಿದ ಶಿಕ್ಷೆ ಕೊಡೋದಕ್ಕಾಗಿ ಇಷ್ಟೆಲ್ಲ ಕೊಟ್ಬೇಕು ಮಾಡಿದ್ರೆ ಅಪರಾಧ. ಓಕೆ ಓಕೆ ಎಸ್. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಹೇಳೋದೇನು ಇಷ್ಟೇ ಅಂತ ಅಂದ್ರೆ, ಎಲ್ಲಾ ರೀತಿಯಾದಂತಹ ಉದ್ಯೋಗ ವ್ಯವಸ್ಥೆ ಸೃಷ್ಟಿ ಮಾಡಿಕೊಟ್ಟಿದ್ರೆ ಅಥವಾ ರೆಡಿ ಮಾಡಿಕೊಟ್ಟಿದ್ರೆ ಎಜುಕೇಟೆಡ್ ಪೀಪಲ್ಸ್ಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇರಲಿಲ್ಲ ಅಂತ. ನಕ್ಸಲಿಸಮ್ ಆಗಿರ್ಬೋದು, ಟೆರರಿಸಮ್ ಆಗಿರ್ಬೋದು. ಹೇಳಿ ಸರ್. ಕಾಶ್ಮೀರದಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಇವತ್ತು ಸಮಸ್ಯೆ ಅದು ಜನರ ವಿಶ್ವಾಸ ತಗೊಂಡು ಇವರಲ್ಲೇ
ತಮ್ಮ ಒಂದು ದಬ್ಬಾಳಿಕೆ ಮೂಲಕನೋ ಬಂದೂಕ್ ಮೂಲಕ ಅವ್ರು ಒಳಗೊಳಕ್ ಹೋದ ಯಾರು ವಾಜಪೇಯಿ ಇದ್ದಾಗ ಆ ಸಮಸ್ಯೆ ಸಾಲ್ವ್ ಆಗಿ ಬಂದಿತ್ತಲ್ಲ ಮೂಲಕ ಬಿಗಿರಕ್ಕೆ ಬಂದಿತ್ತಲ್ಲ ಅದ್ರ ಯಾಕೆ ಮುಂದುವರ್ಸಲಿ ಇವರು ಅದ್ರ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಕಾಶ್ಮೀರದಲ್ಲೂ ಸಹ ಅವ್ರು ನೆಮ್ಮದಿ ಬಯಸ್ತಾ ಇದ್ದಾರ್ರಿ ಯಾರು ಗುಂಡ್ ಹಾಕಿ ಹೊಡೆದ್ಬೇಕು ಪೊಲೀಸ್ ಗಂಜಿ ಬಸ್ಬೇಕು ಅಂತ ಯಾರಿಗೂ ಬಯಸಿಲ್ಲ ಒಪ್ಕೊಂಡ್ರಿ ನಾವು ನೋಡ್ರಿ ನಾವು ಅವ್ರು ಎಲ್ಲಾರು ಒಂದು ಬಂದೂಕ್ ಸಾಯಿಗೆ ಯಾರು ಬಯಸ್ತಾ ಇದ್ರಿ ಅಲ್ಲಿ ಎಷ್ಟೋ ಕಾಶ್ಮೀರಿಗಳು ಕಣ್ಣು ಹೋಗಿದಾವ್ರಿ ಇವು ಹೋಗಿದಾವ ಅವು ಏನ್ ಬಂದೂಕದಲ್ಲಿ ಹಾಕಿ ಮಾಡಿದಂತ ಪೆಟ್ರೋಲ್ ಸಂಖ್ಯೆ ಅದ್ ಹಾಕಿ ಹೊಡೆದಕ್ಕೆ ಕಣ್ಣು ಹೊಡೆದಾರೆ ಎಷ್ಟೋ ಪಾಪ ಕಾಶ್ಮೀರ ಯುವಕರು ಇದ್ರ ಕಾರಣ ಅಂದ್ರೆ ನಾವು ಹಿಂಸೆಯಿಂದ ಹಿಂಸೆ ಅನ್ನ ಮಾಡಬೇಕು ನಾವು ಕೈ ತೊಳ್ಕೊಳ್ಳುವಂತ ನೀತಿ ತಪ್ಪ ಅದಕ್ಕೆ ನೀವು ಗಾಂಧೀಜಿಯವ್ರ ಮಾರ್ಗದಲ್ಲಿ ಹೋದ್ರೆ ಕಾಶ್ಮೀರವೂ ಶಾಂತ ನಮ್ಮ ಜೊತೆಗೆ ಇರ್ತದೆ ಅಲ್ಲಿದ್ದಂತ ಮುಸ್ಲಿಮ್ಸು ಎಲ್ಲ ದುಷ್ಟರು ಇಲ್ಲ ಎಷ್ಟರಿಲ್ಲ ಟೆರರಿಸ್ಟರು ಅಲ್ಲ ನಾವು ಹೇಳ್ತೀವಿ ಇಲ್ಲ ಮುಸಲ್ಮಾನರು ಟೆರರಿಸ್ಟರು ಇಲ್ಲ ಬಯಸುತ್ತವ್ರು ಇಲ್ಲ ಅಂತ ಹೇಳ್ತೀವಿ ಆದ್ರೆ ಸಿಕ್ಕವ್ರೆಲ್ಲ ಮುಸಲ್ಮಾನರು ಅಂತ ಹೇಳ್ತೀವಿ ಅದ್ರ ಒಟ್ಟಿನಲ್ಲಿ ಮುಸಲ್ಮಾನ ಸುತ್ತ ನಾವು ಟೆರರಿಸಮ್ ಆರೋಪ ಮಾಡ್ತೀವಿ ಮಾಡ್ರಿ ಆದ್ರೆ ಅವ್ರ ಜೊತೆ ಶಾಂತಿಯಿಂದ ಮಾತಾಡಿದ್ರೆ ನಿಮ್ಗೆ ಏನಾಗಿದೆ ಅದು ಶಾಂತ ಆಗ್ತದ್ರಿ ಇವತ್ತು ಹಂಗಿದು ನಕ್ಸಲಿಸಮು ಶಾಂತ ಆಗುತ್ತೆ ಹೊಟ್ಟೆ ಅಷ್ಟೇ ಅಶ್ವಿನ ಶಾಂತ ನಿರುದ್ಯೋಗ ಇವೆಲ್ಲ ನಾವು ಸಾಲ್ವ್ ಮಾಡಿದ್ರೆ ಸಾಲ್ವ್ ಆಗ್ತದೆ ಆಗಿನ ಆಟೋಮೆಟಿಕ್ ನೀವು ನೋಡ್ರಿ ಇನ್ನೊಂದು ನೀವು ಚೀಸ್ ಹೇಳೋದಪ್ಪ ಅಂತಂದ್ರೆ ಇದ ಈ ಸ್ವತಂತ್ರ ಸಿಗುವ ಹೆಚ್ಚುವಳಿ ಹಿಂದೆ ಮುಂದೆ ಸ್ವತಂತ್ರವಾಗಿ ಬಡದಾಗಿದೆ ಇಲ್ಲ ಅಂತಲ್ಲ ನಾವು ಇವತ್ತು ಇಂಗ್ಲೆಂಡ್ದಾಗ ನೋಡ್ರಿ ನೀವು ಇಂಗ್ಲೆಂಡ್ದಾಗ ಪ್ರಧಾನ ಸುತ್ತಮುತ್ತ ಅಂತ ಇದಿರೋದಿಲ್ಲ ನಾವು ಆರಾಮಾಗಿ ಜನಸಾಮಾನ್ಯ ಅಡ್ಡಾಡ್ತಾ ಇರ್ತಾರೆ ನಮ್ಮನ್ನು ಆರಾಮದಾಗ ನೇರು ಹೆಂಗೆ ಇತ್ತು ಪರಿಸ್ಥಿತಿ ಯಾವಾಗ ಸಮಸ್ಯೆ ಗೊತ್ತಾಗೋದು ಗೊತ್ತಲ್ಲ ಆಗ ನಮ್ಮ ಪ್ರೊಟೆಕ್ಷನ್ ಮಾಡಕ್ಕೆ ಈ ಜಡ್ ಪ್ಲಸ್ ಆ ಪ್ಲಸ್ ಐ ಪ್ಲಸ್ ಎಲ್ಲ ಬಂದು ನಮ್ಮಿಂದ ನಾವು ನಾಯಕನ ಭೇಟಿ ಆಗೋದು ಮಾತಾಡೋದು ಕಷ್ಟ ಆಗೋಗ್ಬಿಡಿ ಇದು ಕಾರಣ ನಾವು ಮಾಡ್ಕೊಂಡಂತ ವೀಕ್ಷಕರೇ ಅಂದ್ರೆ ಒಟ್ಟಾರೆ ಹೇಳೋದೇನು ಅಂತ ಅಂದ್ರೆ ಸರ್ಕಾರ ಏನ್ ಯೋಜನೆಗಳನ್ನ ತಂದಿರತ್ತೆ ಇಷ್ಟು ಉದ್ಯೋಗ ಕೊಡ್ತೀವಿ ಅಷ್ಟು ಉದ್ಯೋಗ ಕೊಡ್ತೀವಿ ಅಂತ ಅಟ್ಲೀಸ್ಟ್ ಅದ್ರ ಅರ್ಧನಾದ್ರೂ ಕೊಟ್ರೆ ಜನ ಎಲ್ಲೋ ಒಂದ್ ಕಡೆ ಸಮಾಧಾನವಾಗಿರ್ಬಹುದು ಉದ್ಯೋಗ ಕೊಡೋದಿರ್ಲಿ ಕಲ್ತು ಬಂದವ್ರಿಗೂ ಕೂಡ ಒಂದ್ ರೀತಿ ಮನೇಲಿ ಕುತ್ಕೊಳ್ಳುವಂತಹ ದುಸ್ಥಿತಿ ಬಂದು ಒದಗಿದೆ ಇವಾಗ ಎಲ್ರು ಕೂಡ ನಮ್ಗೆ ಸರ್ಕಾರಿ ಕೆಲಸನೇ ಬೇಕು ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ಸರ್ಕಾರಿ ಬಿಡಿ ಪ್ರೈವೇಟ್ ಕಂಪನೀಸ್ ಅಲ್ಲೂ ಕೂಡ ನಾವು 5,000 ದುಡಿತೀವಿ ಅಂದ್ರೂ ಕೂಡ ಕೆಲಸ ಸಿಗ್ತಾ ಇಲ್ಲ ಸರ್ ಹೇಳ್ದಂಗೆ ಹೋಟೆಲ್ ನಲ್ಲಿ ಬಾರ್ಗಳಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಸೊ ಇದು ತುಂಬಾ ತಪ್ಪು ಸೊ ಈ ಕಾರಣದಿಂದ ಜನರನ್ನ ಟ್ರಿಗರ್ ಮಾಡ್ತಾ ಇದೆ ಇಂತಹ ಹಾದಿನ ತಿಳಿಯೋದಕ್ಕೆ ಅನ್ನೋದು ಸರ್ನ ವಾದ ಆಗಿತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜನರೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ ಸಂಸತ್ನಲ್ಲಿ ಬಾಂಬ್ ಹಾಕಿದ್ದು ಅಂದ್ರೆ ಸ್ಮೋಕ್ ಬಾಂಬ್ ಹಾಕಿದಂತಹ ಜನರು ಸರಿನಾ ತಪ್ಪ ಅವ್ರು ಮಾಡಿದ್ ಸರಿನಾ ತಪ್ಪ ಅಂತ ಖಂಡಿತವಾಗ್ಲೂ ತಪ್ಪು ಅಂತ ಖಂಡಿಸೋಣ ಅವ್ರು ಮಾಡಿದಂತಹ ಕೃತ್ಯನ ಬಟ್ ಇವರುಗಳು ನಡ್ಕೊಂಡಿದ್ ರೀತಿ ಕೂಡ ತಪ್ಪು ಎಸ್ ನಿಮ್ಮ ವಿಚಾರ ಕೂಡ ನಮ್ಮೊಟ್ಟಿಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.